ಚಂದ್ರನೇ ಜುಂಕಿ ಮಾಡಿ ಇಟ್ಕೊಂಡಿದ್ಲು ಹಾಯಾಗಿ ಮುದ್ದಾದ ಕಣ್ಣಿಗೊಂದು ಪುಟ್ಟ ಕೆನ್ನೆಗೊಂದು ನಕ್ಷತ್ರ ತಂದು ಕೊಡಲೇನು. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ನಾನು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಾಡೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಸ್ವಲ್ಪ ಮಶ್ರೂಮ್ ತಂದು ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಮಶ್ರೂಮನ್ನು 2 ಭಾಗ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬಂದು ನಾನು ಉಪ್ಪು ಜೊತೆಗೆ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದರಲ್ಲಿ 1 ಕಪ್ಪು ಮೊಸರನ್ನ ಹಾಕ್ತಾಯಿದ್ದೀನಿ. ಇಷ್ಟನ್ನು ಕೂಡ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೀವು ಫ್ರಿಜ್ ಇದ್ದರೆ 1 ಅವರ್ ಇಲ್ಲ ಅಂದರೆ 3 ಅವರು ಕೂಡ ಕಲಸಿಟ್ಕೋಬೋದು. ನಾವು ಡೈರೆಕ್ಟ್ ಅಲ್ಲೇ ಕಲಸಿ ಅಲ್ಲೇ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ 1 ಅವರ್ ಆದರೂ ಅದನ್ನು ನೆನೆಯಲಿಕ್ಕೆ ಬಿಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಮಶ್ರೂಮ ಬಂದು ನಾನು 3 ಪ್ಯಾಕೆಟನ್ನು ತಂದು ಕಲಸಿಡ್ತಾಯಿದ್ದೀನಿ. ಇವಾಗ ನಾನು ಮಸಾಲೆ ಏನೇನು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಬಂದು ನನ್ನ ಕೈಯಲ್ಲಿ 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು, 2 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಇದರಲ್ಲಿ ಬಂದು 4 ಈರುಳ್ಳಿನ ನಾನು ಹಚ್ಚಿಟ್ಕೊಂಡಿದ್ದೀನಿ. 1 ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ, ಏಕೆಂದರೆ ನಾನು ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ದೀನಿ. ಇದು ಬಂದು ಹಸಿ ಬಟಾಣಿ, ಸ್ವಲ್ಪ ಈರುಳ್ಳಿ, ಇದರಲ್ಲಿ ಬಂದು ಮಸಾಲೆ ಎಲೆಯನ್ನು ಹಾಕ್ತಾಯಿದ್ದೀನಿ ನಾನು, ಕಸ್ತೂರಿ ಮೆಂತ್ಯ, ಕಲ್ಲು ಹೂವು, ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮುಂದೆ ಏನು ಮಾಡೋದು ಅಂತ ನೋಡೋಣ. ಹಾಗೆಯೇ ನನ್ನ ಚಾನಲನ್ನು ನೋಡ್ತಾ ಇರೋರು ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿರಿ. ಬಿರಿಯಾನಿ ಚಿಕನಲ್ಲಿ ಮಟನಲ್ಲಿ ಮಾಡಿರ್ತೀರ, ಮಶ್ರೂಮಲ್ಲಿ ಮಾಡದೇ ಇರೋರು ಮಾಡಿ, ತುಂಬಾ ರುಚಿಕರವಾಗಿರುತ್ತೆ. ನೋಡಿ, ನಾನು ಸ್ಟವ್ ಹಚ್ಚಿ ಇದಕ್ಕೆ ನಾನು ಕುಕ್ಕರ್ನ ಇಡ್ತಾಯಿದ್ದೀನಿ. ಇದು ಕುಕ್ಕರ್ ಇಟ್ಕೊಂಡು ನಿಮಗೆ ಎಷ್ಟು ಬೇಕು, 1 kg ಮಾಡ್ತೀರೋ ಅರ್ಧ kg ಮಾಡ್ತೀರೋ ಅದರ ಅಳತೆಗೆ ಹಾಕೊಳ್ಳಿ. ನಾನು ಇದರಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆ ಕಾದಿತ್ತು, ಅದಕ್ಕೆ ನಾನು ಸ್ವಲ್ಪ ಹಸಿಮೆಣ್ಸಿಕಾಯಿನ ಹಾಕಿ ಹುರಿತಾಯಿದ್ದೀನಿ. ಇಲ್ಲಿ ನಾನು ಏನು ಮೆಜರ್ಮೆಂಟಲ್ಲಿ ತೋರಿಸಿದ್ನೋ ಅಷ್ಟನ್ನು ಕೂಡ ಹಾಕಿ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಸ್ವಲ್ಪ ಚಕ್ಕೆ, ಲವಂಗ, ಹಸಿಮೆಣ್ಸಿನ್ಕಾಯಿನೂ ಕೂಡ ಈ ರೀತಿ ಇದನ್ನು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಬ್ರೌನ್ ಆದಮೇಲೆ ನಾನು ಇದನ್ನು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ತುಂಬ ಆರಬೇಕು. ಇದಕ್ಕೆ ಮತ್ತೆ ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಇದನ್ನು 3 ಕೂಡ ತೋರಿಸಿದ್ನಲ್ವ, ಇದನ್ನು ನಾನು ಹುರ್ಕೋತಾ ಇದ್ದೀನಿ. ಇದು ಬಂದು ನೀಟಾಗಿ ನಾವು ಬಾಡಿಸ್ಕೋಬೇಕು. ಬಾಡಿಸೋದ್ರಿಂದ ಅದು ಹಸಿ ವಾಸನೆ ಹೋಗುತ್ತೆ. ನಾನು ತೋರಿಸ್ತಾ ಇದ್ದೀನಲ್ವ, ಇಷ್ಟು ಹುರ್ಕೊಂಡ್ರೆ ಸರಿಯಾಗುತ್ತೆ. ಇದು 2 ಕೂಡ ನಾನು ಸಪ್ರೇಟು ತೋರಿಸ್ತಾ ಇದ್ದೀನಲ್ವ, ಇದು ಸಪ್ರೇಟೇ ಇದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಅದೇ ಕುಕ್ಕರ್ಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಪಲಾವ್ ಎಲೆ, ಮರಾಠಿ ಮೊಗ್ಗು, ಈರುಳ್ಳಿ, ಸ್ವಲ್ಪ ಕಸ್ತೂರಿ ಮೆಂತ್ಯ, ಜೊತೆಗೆ ಕಲ್ಲುವು ಅಷ್ಟನ್ನು ಕೂಡ ನಾನು ತೋರಿಸಿದ್ನಲ್ವ, ಈ ಮಸಾಲೆ ಪದಾರ್ಥಗಳನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ಬಟಾಣಿನೂ ಕೂಡ ಹಾಕ್ತಾಯಿದ್ದೀನಿ. ನೀವಿದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ಬಂದು ನಾನು ಸ್ವಲ್ಪ ಬಟಾಣಿ ಎಲ್ಲ ಫ್ರೈ ಮಾಡಿ ಆಗಿದ್ದು, ಫ್ರೈ ಮಾಡಾದಮೇಲೆ ನಾನು ಮಶ್ರೂಮ್ನ ಆವಾಗಲೇ ರೆಡಿ ಮಾಡಿಟ್ಟಿದ್ನಲ್ವ ಮಸಾಲೆ ಎಲ್ಲನೇ, ಅದನ್ನು ತೆಗೆದು ಇವಾಗ ಹಾಕ್ತಾಯಿದ್ದೀನಿ. ಇದು ಖಾರ ಉಪ್ಪು ಎಲ್ಲ ತುಂಬಾ ಚೆನ್ನಾಗಿ ಹಿಡಿದಿರುತ್ತೆ. ಆವಾಗಲೇ ಅದರೊಳಗಿರೋ ನೀರಿನಂಶ ಎಲ್ಲ ಹೊರಗಡೆ ಬಂದಿತ್ತೆ, ಅದೇನು ತುಂಬ ಬೇಯಿಸೋ ಅಗತ್ಯ ಇಲ್ಲ. ಇದರಲ್ಲಿ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ರೀತಿ ಮಿಕ್ಸ್ ಆದಮೇಲೆ ನಾನು ಆವಾಗಲೇ ರುಬ್ಬಿರೋಂಥ ಸೊಪ್ಪಿಂದು ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ. ಆಹಾ, ಒಳ್ಳೆ ಪರಿಮಳ ಬರ್ತಾಯಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು ಹೊಗೆ ಯಾವ ಥರ ಬರ್ತಾಯಿದೆ ಅಂತ. ಅದರಲ್ಲಿ ತುಂಬ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ. ಇದೇ ರೀತಿ ನೀವು ಕೂಡ ಮನೇಲಿ ಮಾಡಿ ನೋಡಿ, ಅದು ರುಚಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಬಂದು ನಾನು ಬಿಸಿನೀರು ಇಟ್ಟಿದ್ದೆ, ಬಿಸಿನೀರನ್ನ ಹಾಕ್ತಾಯಿದ್ದೀನಿ. ನಾನು ಇದರಲ್ಲಿ ಬಂದು ಅರ್ಧ ಕಿಲೋ ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಬಿಸಿನೀರು ಇಟ್ಟಿರೋದ್ರಿಂದ ಬೇಗನೆ ಕುದಿ ಬರುತ್ತೋ. ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮಶ್ರೂಮ್ ಮ್ಯಾರಿನೇಟ್ ಆಗೋದಕ್ಕೆ ನಾನು ಸ್ವಲ್ಪ ರುಚಿ ಹಾಕಿದೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ತಾಯಿದ್ದೀನಿ. ನಾನು ಅರ್ಧ ಕಿಲೋ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಂದರೆ 1 ಅಲ್ಲ 3 ಪ್ಯಾಕೆಟ್ ಹಾಕಿ ಕೂಡ ಮಾಡ್ಬೋದು. ಇದು ಮಶ್ರೂಮು ದಪ್ಪ ಅಂತೂ ಆಗೋದಿಲ್ಲ. ಇದು ಮಸಾಲೆ ಎಲ್ಲ ನಾವು ಕಲಸಿಟ್ಟಿದ್ಮೇಲೆ ಇದು ತುಂಬಾ ಸಣ್ಣ ಆಗುತ್ತೆ, ಅದರಲ್ಲಿರೋ ನೀರಿನಂಶ ಎಲ್ಲ ಹೊರಗಡೆ ಬರುತ್ತೆ. ಇದು ಮಟನ್ ಚಿಕನಲ್ಲಿ ಮಾಡೋದಕ್ಕಿಂತಲೂ ತುಂಬ ಟೇಸ್ಟ್ ಕೊಡುತ್ತೆ. ನೀವು ಮಾಡದೇ ಇರೋವಂಥವ್ರು ಮಾಡಿರೋರು ಈ ಥರ ಟ್ರೈ ಮಾಡಿಲ್ಲ ಅಂದರೆ ಈ ಥರ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಆವಾಗಲೇ ಬಿಸಿನೀರನ್ನು ಕೂಡ ಇಟ್ಟಿದ್ದೆ, ಅದಕ್ಕೆ ಬಿಸಿನೀರು ಹಾಕಿ ನಾನು ಅಕ್ಕಿನೂ ಕೂಡ ಹಾಕಿ ಇವಾಗ ನಾನು ಕ್ಯಾಪ್ ಹಾಕ್ತಾಯಿದ್ದೀನಿ.
ಇದು ತುಂಬ ಹೊತ್ತೇನಾಗಲ್ಲ, ಬಿಸಿನೀರು ಇಟ್ಕೊಂಡ್ರೆ ಬೇಗನೆ ಆಗೋಗುತ್ತೆ. ನೋಡಿ ವಿಜಲ್ ಹೊಡಿತಾ ಇದೆ. ಇವಾಗ ಅನ್ನ ರೆಡಿಯಾಗಿದೆ, ತೋರಿಸ್ತಾ ಇದ್ದೀನಲ್ಲ. ಬಿರಿಯಾನಿ ಅಂದರೂ ಬಿರಿಯಾನಿ ಸೂಪರ್ ಬಿರಿಯಾನಿ ಆಗಿದೆ. ಇದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ನಿಂಬೆಹಣ್ಣು ಹಾಕೊಂಡು ತಿಂತಾಯಿದ್ರಂತೂ ಬಾಯಲ್ಲೆಲ್ಲ ನೀರು ಬರ್ತಾಯಿದೆ. ಥ್ಯಾಂಕ್ ಯು, ಬಾಯ್ ಬಾಯ್.